ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸರಳ ವಾಸ್ತುವಿನ ಸೇವೆಯನ್ನು ನೀವು ಪಡೆಯಬೇಕಾದರೆ ನಂಬರನ್ನು ನೋಟ್ ಮಾಡ್ಕೊಳ್ಳಿ 9448286755. ಇನ್ನೊಂದು ಸಂಖ್ಯೆ ಇದೆ 9448286756. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಸರಳ ವಾಸ್ತುವಿನ ಸೇವೆಯನ್ನು ಪಡೆಯಬಹುದು. ಒಂದು ವೇಳೆ ನಿಮ್ಮ ಸಮಸ್ಯೆಗೆ ಅಂದರೆ ವಾಸ್ತುವಿನ ಸಮಸ್ಯೆಗೆ ಏನಾದರೂ ಉತ್ತರ ಪಡೆಯಬೇಕಾದ್ರೆ ಪ್ರತಿ ಭಾನುವಾರ 8 ರಿಂದ 9 ಗಂಟೆಗೆ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾಗೋ ಸರಳ ವಾಸ್ತುವಿಗೆ ನೇರವಾಗಿ ಕರೆ ಮಾಡಿ ಗುರುಜಿಯಿಂದ ನೇರವಾಗಿ ಉತ್ತರ ಪಡ್ಕೋಬಹುದು. ಇನ್ನಷ್ಟು ಮಾಹಿತಿಯನ್ನು ಗುರುಜಿಯಿಂದ ಪಡೆಯೋಣ. ಗುರುಜಿ, ಇವಾಗ ನೀವು ಹೇಳಿದ್ರೆ ಅಂದರೆ ಮನೆಗೆ ಯಾರು ಸಂಪಾದಿಸ್ತಾರೋ ಅಥವಾ ಮನೆಯನ್ನು ಯಾರು ನಡೆಸ್ತಾರೋ ಅವರ ಪ್ರಕಾರ ಹೆಬ್ಬಾಗಿಲಿರಬೇಕು ಅಂತ. ಆದರೆ ಇನ್ನೂ ಇತರರು ಇರ್ತಾರೆ, ಓದೋರು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಅವ್ರ ಮೇಲೂ ಪ್ರಭಾವ ಬೀರುತ್ತಾ ಹೇಗೆ ಇದು? ಈ ನೋಡ್ರಿ, ಮುಖ್ಯ ದ್ವಾರ ಅಂತಂದ್ರೆ ಬ್ರೆಡ್ ಅರ್ನರ್ ಅಂತ ನಾ ಕರಿತೀನಿ. ಬ್ರೆಡ್ ಅರ್ನರ್ ಅಂದಾಗ ಹೆಂಗಂತಂದ್ರೆ ಮನೆಯನ್ನು ನಡೆಸೋನು, ಆಮೇಲೆ ಡಿಸಿಷನ್ ತಗೊಳ್ಳೋರು, ಇವು ಎರಡೂ ಮುಖ್ಯ ಇರುತ್ತೆ ಆ ಬ್ರೆಡ್ ಅರ್ನರಿಗೆ. ಕರೆಕ್ಟಾ? ಇನ್ನು ಒಳಗೆ ಹೋದಂಗೆ ಮತ್ತು ಇವ್ರಿಗೊಬ್ಬರಿಗೆ ಅದು ಮುಖ್ಯ ದ್ವಾರ ಆಯ್ತಪ್ಪ, ಉಳಿದವ್ರಿಗೆ ಹೆಂಗೆ ಅಂತ ತಿಳ್ಕೊಂಡಂತಂದೆ. ಭಾಳ ವಿಚಿತ್ರ ಸೈನ್ಸ್ ಇದೆ ಇದು. ಆ ಮುಖ್ಯ ದ್ವಾರ ಬ್ರೆಡ್ ಅರ್ನರ್ ಯಾರು ಇರ್ತಾರೆ ಅವ್ರ ಪ್ರಕಾರ ಅದು ಹೋಗುತ್ತೆ. ಮುಂದೆ ಒಳಗಡೆ ಬಂದಾಗ ಮತ್ತು ಅವ್ರ ಮಿಸ್ಸಸ್ ಇರ್ತಾರೆ, ಅವ್ರ ತಾಯಿ ಇರ್ಬೋದು, ಮಕ್ಳಿರ್ಬೋದು, ಅವ್ರದ್ದೆಲ್ಲ ಇಂಡಿವಿಜುವಲ್ ಡೇಟ್ ಆಫ್ ಬರ್ತ್ ಮೇಲೆ ಅವ್ರು ಮಲಿಕೊಳ್ಳುವಂಥದ್ದು. ಅವರು ಅದು ಮುಖ್ಯ ದ್ವಾರಕ್ಕೆ ಸಂಬಂಧಪಡಲ್ಲ. ಎದಕ್ಕಂತ ಹೀ ಈಸ್ ಅ ಬ್ರೆಡ್ ಅರ್ನರ್. ಇವನಿಗೆ ಅಷ್ಟೇ ಆ ಮುಖ್ಯ ದ್ವಾರ, ಇವ್ರು ಯಾರು ಇರ್ತಾರಲ್ಲ ಅವ್ರಿಗೆ ಅಷ್ಟೇ ಮುಖ್ಯ ದ್ವಾರಕ್ಕೆ ಹೋಗುತ್ತೆ. ಇನ್ನು ಒಳಗಡೆ ಬಂದಂಗೆ ಮತ್ತು ಇವ್ರದ್ದು ಡೇಟ್ ಆಫ್ ಬರ್ತ್ ಇದೆ, ಇವ್ರದ್ದು ಡೈರೆಕ್ಷನ್ಸ್ ಇದೆ. ಇವ್ರು ಒಂದು ಮಲಿಕೊಳ್ಳುವಾಗ ಈಗ ಒಂದು ಅವ್ರ ಮಿಸ್ಸಸ್ ಆಗಲಿ ಅವ್ರು ಮಲ್ಕೊಳ್ಳೋಂಥ ಡೈರೆಕ್ಷನ್ಸು, ಆ ಕಾಟ್ ಸೆಟ್ಟಿಂಗು ಎಲ್ಲ ಪರ್ಫೆಕ್ಟ್ ಆಗಬೇಕಾಗತ್ತೆ. ಇನ್ನು ಮಗುಂದಿದೆ, ಮಗು ತನ್ನ ಅಭ್ಯಾಸವನ್ನು ಮಾಡ್ಬೇಕಂತಂದ್ರೆ ಆ ದಿಕ್ಕಿಗೆ ಆ ಮಗು ಕೂತ್ಕೋಬೇಕಾಗತ್ತೆ. ಅಂದಾಗ ಅದರಲ್ಲಿ ಸಾಕಷ್ಟು ಅದು ಪ್ರಗತಿಯನ್ನು ಕಾಣುತ್ತೆ. ಅಂದರೆ ನಂದು ವಾಸ್ತುದಲ್ಲಿ, ಸರಳ ವಾಸ್ತುವಿನಲ್ಲಿ ಈ ಬ್ರೆಡ್ ಅರ್ನರ್ ಅಂತ ಯಾರಿರ್ತಾರೆ ಅದು ಮುಖ್ಯ ದ್ವಾರ ಹೋಗುತ್ತೆ. ಒಳಗಡೆ ಬಂದಾಗ ಮತ್ತು ಇಂಡಿವಿಜುವಲ್ ಆಗಿ ಅವರವರ ಒಂದು ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಒಂದು ಮಗುದಾಗಲಿ ಅವ್ರ ಮಿಸ್ಸಸ್ದಾಗಲಿ ಒಂದು ಹೆಣ್ಮಗಳು ಮಗು ಎಲ್ಲ ಇದು ಮ್ಯಾರೇಜ್ ಆಗುವಂಥದ್ದು ಇದ್ದರೆ ಅದೇ ಯಾವುದೇ ದಿಕ್ಕಿದೆ ಆ ದಿಕ್ಕೆಲ್ಲ ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಟ್ ಆಗುವಂಥದ್ದು. ಆವಾಗ ಏನಾಗುತ್ತೆ, ನಾನು ವಾಸ್ತುವಿನಲ್ಲಿ ಹೇಳಬೇಕಂದ್ರೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಸುಮ್ಮನೆ ವಾಸ್ತು ಮನಿ ಮಾಡಿಬಿಟ್ರೆ ಎಲ್ಲರೂ ರಿಸಲ್ಟ್ ಪಡಿತಾರಂತ ಅನ್ನೋಂಥದ್ದು ಮಾತಲ್ಲ. ಆ ವಾಸ್ತು ನಾವು ಮಾಡಿದಾಗ ಅದ್ರ ಜೊತೆ ಇವರು ಇಂಡಿವಿಜುವಲ್ ಆಗಿ ಆ ಮಗು ತನ್ನ ದಿಕ್ಕಿನ ಮೇಲೆ ಕುಂತು ಓದಬೇಕು. ಅಂದಾಗ ಅದರಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಐತಿ. ಇಲ್ಲಾಂದರೆ ಸುಮ್ಮನೆ ವಾಸ್ತು ಮನಿ ಮಾಡಿಬಿಟ್ರೆ ಆ ಮಗು ಆ ಡೈರೆಕ್ಷನ್ ಫಾಲೋ ಮಾಡಲಿಲ್ಲ, ಮಲ್ಕೊಳ್ಳೋ ಡೈರೆಕ್ಷನ್ ಉಪಯೋಗ ಮಾಡಲಿಲ್ಲ ಅಂದರೆ ಅಲ್ಲಿ ರಿಸಲ್ಟ್ ಆ ಮಗು ಕಾಣೋದಿಲ್ಲ, ಉಳಿದವ್ರು ಕಾಣ್ತಾರೆ. ಅದಕ್ಕೆ ನನ್ನ ಈ ವಾಸ್ತುವಿನಲ್ಲಿ ಬರೀ ಒಂದು ಬ್ರೆಡ್ ಅರ್ನರ್ ಮುಖ್ಯ ದ್ವಾರ ಅವರಿಗೆ ಅಷ್ಟೇ ಸಂಬಂಧಿತ ಅಲ್ಲ, ಅವ್ರ ಜೊತೆ ಉಳಿದವ್ರಿಗೂ ಸಂಬಂಧಿತ ಅನ್ನೋದು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಈಗ ನಮಗೆ ಕರೆಗಳು ಕೂಡ ಸಿದ್ಧವಾಗಿದೆ. ಬೆಳಗಾವಿಯಿಂದ ರಾಜೇಂದ್ರ ಕರೆ ಮಾಡಿದ್ದಾರೆ. ರಾಜೇಂದ್ರ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಹಾ ಹೇಳಿ ರಾಜೇಂದ್ರ, ಒಂದು ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ಹಾ ಹೇಳಿ ಹಾ ಹಾ ಹೇಳಿ, ಮಾತಾಡಿ ಗುರುಜಿ ಜೊತೆ ಮಾತಾಡಿ. 16/12/1964 16/12/1964 ಅಲ್ಲ? ಓಕೆ. ನೋಡ್ರಿ, ಈಸ್ಟ್ ಅನ್ನೋದು ನಿಮಗೆ ಅತಿ ಒಳ್ಳೇದಿಕ್ರಿ. ಪೂರ್ವ ಐತಲ್ಲ ಸಾಕಷ್ಟು ನಿಮಗೆ ಅಂದ್ರೆ 100% ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ನಿಮ್ದು ಯಾವುದೇ ಮನಿ ಇರಲಿ ಅಥವಾ ಯಾವುದೇ ಬಿಸ್ನೆಸ್ ಇರಲಿ, ಪೂರ್ವಕ್ಕಿದ್ದಂಥದ್ದನ್ನ ನೀವು ಏನರ ಬಾಡಿಗೆ ತಗೊಳ್ಳಿ ಅಥವಾ ಸ್ವಂತ ತಗೊಳ್ಳಿ, ಅದರಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನು ಕಂಡುಬಿಡ್ತೀರಿ. ಆಮ್ಯಾಗ ಅದ್ರ ಜೊತೆ ನಾರ್ತನ್ ಒಳ್ಳೇದು, ಸೌತನ್ ಒಳ್ಳೇದು ನಿಮ್ಗೆ ಗೊತ್ತಿರಲಿ. ಬಟ್ ಈಸ್ಟ್ ಅನ್ನೋದು 100% ರಿಸಲ್ಟ್ ಕೊಡುವಂಥದ್ದು. ಇಲ್ಲ, ಸೌತ್ ಇಲ್ರಿ. ಸೌತ್ ಇದ್ದಾಗ ಮನಿಯನ್ನು ಕಟ್ಟುವಾಗ ಈಸ್ಟಕ್ಕೆ ಮನಿ ಮಾಡ್ಕೊಳಕ್ ಬರುತ್ತೆ, ಅದೇನು ದೊಡ್ಡ ಕೇಸ್ ಅಲ್ಲ. ಆಮ್ಯಾಗ ಸೌತ್ ಇದೆ ಎಲ್ಲ ನಿಮ್ಗೆ ಒಳ್ಳೆ ದಿಕ್ಕದ, ಅದೇನು ಒಳ್ಳೆ ಸೌತ್ ಸಹಿತ ನಿಮ್ಗೆ ಒಳ್ಳೆ ದಿಕ್ಕು, ಅದಕ್ಕೆ ನೀವು ಇದು ಮಾಡ್ಬೇಕಾಗಿಲ್ಲ. ಇನ್ನೇನು ಮುಖ್ಯ ದ್ವಾರ ಪೂರ್ವಕ್ಕೆ ಇಟ್ಕೊಂಡು ಮತ್ತು ಒಳಗಡೆ ಹೋದಂಗ ನಿಮ್ಮ ಮಿಸ್ಸಸ್ ಅವರಾಗಲಿ ಮಕ್ಕಳದಾಗಲಿ ಎಲ್ಲರದು ಡೇಟ್ ಆಫ್ ಬರ್ತ್ ತಗೊಂಡು ಆ ಪ್ಲಾನನ್ನು ಹಾಕೊಂಡ್ರೆ ಸಾಕಷ್ಟು ನೀವು ಅದನ್ನು ಪ್ರಗತಿಯನ್ನು ಕಾಣ್ತೀರಿ. ಇವನ್ ನಮ್ಮ ಸಂಸ್ಥೆಯಿಂದ ಈ ನಕ್ಷೆಯನ್ನು ಹಾಕಿಕೊಡುವಂಥ ಒಂದು ಸುವಿಧಾವನ್ನು ಇಟ್ಟಿದ್ದೀವಿ ನಾವು. ಆ ಒಂದು ಪ್ರಕಾರ ನೀವು ಮಾಡ್ಕೊಂಡ್ಬಿಟ್ರೆ ಒಂದು 8 ತಿಂಗಳಲ್ಲಿ ಹೇಗೆ ಮುಗುತ್ತೆ ಗೊತ್ತಾಗಲ್ಲ ನಿಮಗೆ. ಈಗ ಹಾಸನದಿಂದ ಲಕ್ಷ್ಮಿ ಕರೆ ಮಾಡಿದ್ದಾರೆ. ಲಕ್ಷ್ಮಿ, ನಿಮ್ಮ ಸಮಸ್ಯೆ ಹಿಂದೆ ಗುರುಜಿನ್ ಕೇಳಿ. ನಮಸ್ಕಾರ ಗುರುಜಿ ಅವರೇ. ನಮಸ್ಕಾರ. ನಮಸ್ಕಾರ. ನಂದು ಡೇಟ್ ಆಫ್ ಬರ್ತ್ 28/12/1973. 73 ಅಲ್ಲ? ಹೌದು. ಹೌದು. ನನ್ನ ಹೆಸರು ಲಕ್ಷ್ಮಿ ಅಂತ. ಆಮ್ಯಾಗ ಈಗ ಮನೆಯನ್ನು ಯಾರು ನಡೆಸ್ತಾರೆ, ತಾವು ನಡೆಸ್ತಾರೋ ಅಥವಾ ತಮ್ಮ ಯಜಮಾನ? ಮನೆ ನನ್ನ ಹಸ್ಬೆಂಡ್ ಇದನ್ನ ನಡೆಸ್ತಾರೆ. ಅವ್ರದ್ದು 25/12/1967. 67 ಅಲ್ಲ? ಹೌದು. ಓಕೆ. ಇಲ್ಲಿ ನೋಡ್ರಿ, ಅವರಿಗೆ ಪಚ್ ಮಣ್ಣದು ಒಳ್ಳೇದಿಕ್ಕು, ಪೂರ್ವ ಅಲ್ಲ. ನಿಮಗೂ ಪಚ್ ಮಣ್ಣದು ಒಳ್ಳೇದಿಕ್ಕು, ಅವ್ರಿಗೂ ಪಚ್ ಮಣ್ಣು ಒಳ್ಳೇದಿಕ್ಕು. ಒಂದ್ ವೇಳೆ ನಿಮ್ಮದು ಮನೆ ಈಗ ಪೂರ್ವಕ್ಕಿತ್ತು ಅಥವಾ ಉತ್ತರಕ್ಕಿತ್ತಂತಂದ್ರೆ ನಿಮಗದು ಪ್ರಗತಿಯನ್ನು ಕಾಣಂಗಿಲ್ಲ ಆ ಮನೆಯಲ್ಲಿ. ಹೌದು. ಅಂದ್ರೆ ಏನು ಗೊತ್ತಂದ್ರೆ ಸ್ಪಷ್ಟ ಕ್ಯಾಲ್ಕುಲೇಷನ್ ಇರುತ್ತೆ ಇದರಲ್ಲಿ, 2 ಮಾತಿರಲ್ಲ. ಏನ್ರಿ ಸುಮ್ಮನೆ ಏನಾಗುತ್ತೆ, ಜನನ ಕೇಳಿ ಇವತ್ತೊಂದು 30-40 ವರ್ಷದಲ್ಲಿ ಬಂದು ಈ ವಾಸ್ತುನ ಎಷ್ಟು ಜನರಿಗೆ ತಲೆ ಕೆಡಿಸ್ಬಿಟ್ಟಿದ್ದಾರೆ ಅಂದ್ರೆ
ಹೌದು ಪೂರ್ವಕ್ಕೆ ನೀವು ಬಾಗ್ಲ ಇಟ್ಕೊಳ್ರಿ, ಉತ್ತರಕ್ಕೆ ಬಾಗ್ಲ ಇಟ್ಕೊರಿ, ಆ ರೀತಿ ಮನೆ ಕಟ್ಟಿಸ್ಕೊಂಡ್ಬಿಟ್ರೆ ಸಾಕಷ್ಟು ಪ್ರಗತಿ ಕಾಣ್ತೀರಿ ಅಂತ ತಿಳ್ಕೊಂಡು. ಹೌದು ಈಗ ನಾನು ಹೇಳೋದು ಬೇಡ್ರಿ, ಇವತ್ತು ನೀವೇ ನೋಡ್ಕೊಂಬಿಡಿ ನಿಮ್ಮ ಮನೆ ಪೂರ್ವಕ್ಕಿತ್ತು ಅಥವಾ ಉತ್ತರಕ್ಕಿತ್ತು ಅಂತ ತಿಳ್ಕೊಳ್ಳಿ. ಪೂರ್ವಕ್ಕಿದೆ ಹಾ, ಪೂರ್ವಕ್ಕೆ ಬಾಗಿಲು ಉತ್ತರಕ್ಕಿದೆ. ಬಾಗಿಲಿಗೆ ಉತ್ತರಕ್ಕಿದೆಯಲ್ಲ, ಇಲ್ಲಿ ಏನಾಗತ್ತಂದ್ರೆ ಬಾಗಿಲು ಉತ್ತರಕ್ಕಿದ್ದಾಗ -90% ರಿಸಲ್ಟ್ ಕೊಡುವಂಥದ್ದು. -90 ಅಂದಾಗ ಏನಾಗತ್ತಂತಂದ್ರೆ ಒಂದು ಹೆಲ್ತ್ ಇಶ್ಯೂ ಆಗುತ್ತೆ. ಹೌದಾ? ಸುಮ್ಮನೆ ಹೆಲ್ತ್ ಐತಲ್ಲ, ಏನಪ್ಪ ಮನೆಯಲ್ಲಿ ಎಷ್ಟು ತೊಂದರೆ ಇದೆ, ಬರೀ ಹೆಲ್ತಿಗೆ ನಾವು ಹಣ ಕೊಡ್ತಾ ಇದೀವಿ ಅಂತ ತಿಳ್ಕೊಂಡು ಅನ್ನುವಂಥದ್ದು ಮಾತು ಬರುತ್ತೆ. ಎರಡನೇದು ಸರ್ಟನ್ ಆಕ್ಸಿಡೆಂಟಲ್ ಚಾನ್ಸಸ್ ಬರುತ್ತೆ. ಅಂದ್ರೆ ಸುಮ್ಮನೆ ಏನೆಲ್ಲ ಚೋಟು ಇದಾಗೋದು ಅಥವಾ ಎಲ್ಲೇ ಒಂದು ಆಕ್ಸಿಡೆಂಟ್ ಆಗೋದು ಏನೋ ಒಂದು, ಅದು ಮತ್ತೆ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಹೋಗುವಂಥದ್ದು. ಹಾ, ಇಷ್ಟೇ ಅಲ್ಲ, ಒಂದು ಕುಟುಂಬದಲ್ಲಿ ಏನಿರುತ್ತೆ, ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ. ಏನಪ್ಪ ನಾವು ಒಂದಿಟ್ಟು ಏನು ಮನುಷ್ಯಗೆ ಶಾಂತತೆ ಅನ್ನೋದನ್ನೇ ಇಲ್ಲ ಅಂತ ಅನ್ನೋಷ್ಟು ಮಟ್ಟಿಗೆ ಹೋಗುತ್ತೆ. ಅಷ್ಟೇ ಅಲ್ಲದೆ ಕೋರ್ಟ್ ಮ್ಯಾಟ್ರಿಗೆ ಸತ್ಯಕ್ಕೆ ತಗೊಂಡು ಹೋಗುವಂಥದ್ದು, ಸುಮ್ಮನೆ ಇರ್ಲಾದಂಥ ಕೋರ್ಟ್ ಮ್ಯಾಟ್ರಿಗೆ ತಗೊಂಡು ಹೋಗುತ್ತೆ. ಅದಕ್ಕೆ ಇದು ನಿಮ್ಗೆ ಏನಿದೆ ಅದ ಉತ್ತರ ಅನ್ನೋದು -90, ಇದು ಮುಖ್ಯ ದ್ವಾರದ ಮೇಲೆ. ಮತ್ತಿನ್ನ ಒಳಗಡೆ ನೋಡಿದ್ರೆ ಮತ್ತೆ ಇನ್ನಷ್ಟು ಹೇಳ್ಬೋದು, ಬಟ್ ನೀವು ಸ್ವಲ್ಪ ಇದ್ರ ಬಗ್ಗೆ ಲಕ್ಷ್ಯ ವಹಿಸೋದು ಭಾಳ ಒಳ್ಳೇದ್ರಿ. ಇಲ್ಲಾಂದ್ರೆ ಸುಮ್ಮನೆ ನಿಮ್ಮ ಲೈಫ್ ಅಂತ ಅಥವಾ ಮಕ್ಕಳ ಲೈಫ್ನು ಸಹಿತ ಅದು ಸುಮ್ಮನೆ ಪ್ರಾಬ್ಲಮ್ ಕೊಡಲಿಕ್ಕೆ ಬರುವಂಥದ್ದು ಅಂತಂತ. ಈಗ ರಾಘವೇಂದ್ರ ಕರೆ ಮಾಡಿದ್ದಾರೆ. ರಾಘವೇಂದ್ರ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಮೇಡಮ್ ಹೇಳಿ. ಇದು ಆಕ್ಚುಲಿ ನನಗೆ ಮನೆ ಸೌತ್ ಫೇಸ್ ಅಲ್ಲಿ ಇದೆ ನಮ್ದು. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸಿ. ಡೇಟ್ ಆಫ್ ಬರ್ತ್ 1970 ಮೇಡಮ್. 1970 ಅಲ್ಲ? ಹೌದು. ಹಾ, ಇದು ನಿಮ್ದು ಸೌತ್ ಫೇಸ್ ನಲ್ಲಿ ಮನೆ ಇದೆಯಾ? ಹೌದು ಮೇಡಮ್. ಹಾ, ನೋಡ್ರಿ, ಸೌತ್ ಫೇಸ್ ನಲ್ಲಿ ಮನೆ ಇದೆ ಅಂತಂದ್ರೆ ಬಹಳ ಒಳ್ಳೆ ಮನೆ ಅದು. ಏನ್ರಿ ಅಂದ್ರೆ 100ಕ್ಕೆ 100 ರಿಸಲ್ಟ್ ಕೊಡುವಂಥದ್ದು. ನಿಮಗೆ ದಕ್ಷಿಣ ಅತಿ ಒಳ್ಳೆ ದಿಕ್ಕು. ಯಾರ ನಿಮ್ಗೆ ಹೇಳಿರ್ತಾರೆ, ಈಗ ಏನು ಹೇಳ್ತಾರೆ, ದಕ್ಷಿಣಕ್ಕೆ ನೀವು ಮನಿ ಬಾಗ್ಲ ಇಡಬಾರ್ದಾಗಿತ್ತು, ಇಟ್ಟಿರಿ ನಿಮ್ಗೆಲ್ಲ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ಹೌದಾ? ಅದು ಮನಿ ಬಾಕ್ಲದ ಮ್ಯಾಕೆ ಅಲ್ಲ, ಬಾಕ್ಲ ಅತಿ ಒಳ್ಳೆ ದಿಕ್ಕು ಅದು, ಮತ್ತೆ ಸಾಕಷ್ಟು ರಿಸಲ್ಟ್ ಕೊಡುವಂಥದ್ದು. ಇನ್ನೇನು ತೊಂದರೆ ಆಗಿರ್ತೈತಿ, ನೀವು ಫೈನಾನ್ಷಿಯಲಿ ತೊಂದರೆ ಆಗಿರ್ಬೋದು ಅಥವಾ ಬೇರೆ ಹೆಲ್ತ್ ತೊಂದರೆ ಆಗಿರ್ಬೋದು ಅಂದರೆ ಮನೆಯ ಒಳಗಡೆ ಹೋಗಿ ಅವು ಬಾತ್ರೂಮ್, ಟಾಯ್ಲೆಟ್ ಆಗಲಿ, ಕಿಚನ್ ಆಗಲಿ ಯಾವ ರೀತಿ ಇದೆ ಅದನ್ನು ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ. ಈಗ ಆಕ್ಚುಲಿ ಸರ್, ನಮ್ಮ ಬಾತ್ರೂಮ್ ಬಂದ್ಬಿಟ್ಟು ಕಿಚನ್ ಬಂದ್ಬಿಟ್ಟು ನಮಗೆ ಅಗ್ನಿ ಮೂಲೆಯಲ್ಲಿ ಸಿಗ್ತಾ ಇಲ್ಲ, ಅದ್ರ ರಿವರ್ಸ್ ಸೈಡ್ಗೆ ಇಲ್ಲ. ಇನ್ನೊಂದ್ರಿ, ಅದು ಅಗ್ನಿ ಮೂಲೆಯಲ್ಲಿ ಸಿಗ್ಲಿಲ್ಲ, ಬೇರೆ ಕಡೆ ಐತಂತಂದ್ರೆ ನೀವು ಅದನ್ನ ಭಯ ಪಡಬೇಕಾಗಿಲ್ಲ. ಕಿಚನ್ ಅಗ್ನಿ ಮೂಲೆಯಲ್ಲಿ ಇರ್ಬೇಕಂತ ತಿಳ್ಕೊಂಡು ಎಲ್ಲಿ ಇವರೆಲ್ಲ ಬರ್ಕೊಂಡಿದ್ದಲ್ಲ, ಹಂಗೇನು ಜರೂರಿ ಇಲ್ಲ, ನಿಮ್ಗೆ ಗೊತ್ತಿರ್ಲಿದು. ಆದ್ರೆ ಮನೆ ಒಳಗಡೆ ಅದನ್ನ ಒಂದು ಸ್ಕೆಚ್ ಹಾಕೊಂಡು ನೋಡಿದಾಗ ಅದು ನಿಮ್ದು ಪರ್ಫೆಕ್ಟ್ ಆಗಿ ಎದಕ್ಕೆ ತೊಂದರೆ ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಮುಖ್ಯ ದ್ವಾರ ಇದಲ್ಲ ನಿಮ್ಗೆ ಅತಿ ಒಳ್ಳೇದು ಅನ್ನೋದು ನಿಮ್ಗೆ ಗೊತ್ತಿರ್ಲಿದು. ಈಗ ಜಡೇಶ್ ಕರೆ ಮಾಡಿದ್ದಾರೆ. ಜಡೇಶ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಮೇಡಮ್, ನಾವು ಬಾಡಿಗೆ ಮನೇಲಿ ಇದ್ವಿ. ಸ್ವಲ್ಪ ಅವ್ರವ್ರು ಕೇಳೋದಕ್ಕಿಂತ ಮನೆ ಸರಿ ಇಲ್ಲ ಬಿಡ್ರೆ ಅಂತ ಹೇಳಕತ್ತಿದ್ದಾರೆ. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ, ಗುರುಜಿ ಸಮಸ್ಯೆ ಪರಿಹಾರ ತಿಳಿಸ್ತಾರೆ. ನಮ್ದು 1684 ಮೇಡಮ್. 1684 ಅಲ್ಲ? ಹಾ, ಇಲ್ಲಿ ನೋಡ್ರಿ, ಬಾಡಿಗೆ ಮನೆ ಅಂದ್ರೆ ಪೂರ್ವಕ್ಕೆ ಇತ್ತಂತಂದ್ರ ಅದು ನಿಮಗೆ -100%. ಅಥವಾ ಬಾಡಿಗೆ ಮನೆಯಲ್ಲಿ ನೀವು ಬಾಡಿಗೆ ಮನೆಯಲ್ಲಿ ಪೂರ್ವಕ್ಕೆ ಎಂದು ಇರಾಕ್ ಹೋಗ್ಬೇಡ್ರಿ. ನಿಮ್ದು 84 ಕರೆಕ್ಟ್ ಇತ್ತಂದ್ರ ಮತ್ತೆ ಮನೆಯನ್ನ ನೀವು ನಡೆಸಿದ್ರ. ಜಡೇಶ್, ಮೊದಲಿಗೆ ಸ್ವಲ್ಪ ಟಿವಿ, ಜಡೇಶ್ ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಗುರುಜಿ, ಹಾ, ಈಗ ನೀವು ಮನೆಯನ್ನ ನೀವ ನಡೆಸ್ತಾರೋ ಅಥವಾ ನಿಮ್ಮ ತಂದೆಯವರು ಇದ್ದಾರೆ? ಇಲ್ಲ ಸರ್, ಓಕೆ, ಇಲ್ಲಿ ನೋಡ್ರಿ, ನೀವು ಎಂದೂ ಐತಲ್ಲ 84 ಕರೆಕ್ಟ್ ಇತ್ತಂತಂದ್ರ ನೀವೆಂದೂ ಪೂರ್ವದ ಬಾಗ್ಲದ ಮನಿ ಹಿಡಿಬೇಡ್ರಿ, ಎಂದೂ ಹಿಡಿಬೇಡ್ರಿ. ಅದು ಹಿಡಿದ್ರಂದ್ರೆ ಮತ್ತೆ ಎಲ್ಲಾ ತೊಂದರೆಗಳನ್ನ ಅಂದ್ರೆ ಹೆಲ್ತ್, ವೆಲ್ತ್ ಎಲ್ಲ ಒಂದು ರಿಲೇಷನ್ ಎಲ್ಲ ಕೆಡುತ್ತೆ. ಅದಕ್ಕೆ ಉತ್ತರನು ಒಳ್ಳೇದಲ್ಲ. ಹೌದು, ನೀವು ಯಾವ್ದೇ ಬಾಡಿಗೆ ಮನೆ ಹಿಡಿಬೇಕಾದ್ರೆ ಪಶ್ಚಿಮಕ್ಕಿದ್ದಂತ ಮನೆಯನ್ನು ಹಿಡಿಯೋದು ಬಹಳ ಒಳ್ಳೇದದು. ಹೌದೌದೌದು. ವೀಕ್ಷಕರೇ, ಇನ್ನಷ್ಟು ಕರೆಗಳು ಸಿದ್ಧವಾಗಿವೆ. ನೀವು ಕರೆ ಮಾಡಬೇಕಾದ್ರೆ ಕರೆ ಮಾಡಬಹುದು. ನೇರವಾಗಿ ಗುರುಜಿಯಿಂದ ಈ ವಾಸ್ತುವಿನ ಬಗ್ಗೆ ಸಮಸ್ಯೆಗಳಿದ್ರೆ ಅದಕ್ಕೆ ಉತ್ತರ ಪಡ್ಕೋಬಹುದು. ಒಂದು ವೇಳೆ ಸರಳ ವಾಸ್ತುವಿನ ಸೇವೆಯನ್ನ ನೀವು ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ, 9448286755. ಒಂದು ವೇಳೆ ವೆಬ್ಸೈಟ್ನಲ್ಲಿ ನೀವೇನಾದರೂ ಉತ್ತರ ಪಡಿಬೇಕಾದ್ರೆ www.saralvastu.com ಇಲ್ಲಿಗೆ ಹೋದರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಯಾವ ದಿಕ್ಕು ಆಗ್ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆಯಬಹುದು. ಈಗ ಒಂದು ವಿರಾಮ, ನಂತರ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.